ಹಾಯ್ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಫ್ಯಾಮಿಲಿ ವೀಡಿಯೋಸ್ ಎಲ್ಲ ತುಂಬ ಇಷ್ಟಪಟ್ಟಿದ್ದೀರಾ. ಯಾರಾದರೂ ಮಿಸ್ ಮಾಡಿದ್ರೆ ಇವಾಗಲೇ ಹೋಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ನೀವು ದೀಪಕ್. ವೆಲ್ಕಮ್ ಟು ಆ ಯೂಟ್ಯೂಬ್ ಚಾನಲ್. ನೀವು ದೀಪಕ್ ಅಂದರೆ ಯಾರು? ದೀಪಕ್ ಗೌಡ. ದೀಪಕ್ ಗೌಡ ಯಾರು? ವೀಕ್ಷಿತಾ's husband. Oh, so cute. So cute. Okay, first of all, I love his shirt. ಆಯ್ತಾ, ತುಂಬಾ ಚೆನ್ನಾಗಿದೆ. ಅಂಡ್ ಹೊಸದು Thank you. ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ. ಓಕೆ, ಥ್ಯಾಂಕ್ ಯು. ಐ ಆಮ್ ಯುವರ್ ವೈಫ್. ಪಕ್ಕದ ಮನೆ ಹುಡುಗಿ ಅಲ್ಲ. ಕ್ಯೂರಿ. ಸೊ ನಾವು ಜನರಲಿ ಇಷ್ಟು ಬೆಳಗಿನ ಫ್ಲೈಟ್ ತಗೊಳ್ಳೋದೇ ಇಲ್ಲ. ಇವತ್ತು 8:30 ಹೊರಟಿದ್ದೀವಿ, 11 ಗಂಟೆ ಫ್ಲೈಟ್ ಇದೆ ಅಂತಲ್ವಾ. ಆ್ಯಂಡ್ ನಮ್ಮ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವಿಬ್ರು. ಫೈನಲಿ ನಾನು ರಿಕವರ್ ಆಗಿದ್ದೀನಿ. ಒಂದು ಸ್ವಲ್ಪ ಡ್ರೈ ಕಫ್ ಇದೆ ಅಷ್ಟೇ, ಸೊ ಮಾಸ್ಕ್ ಎಲ್ಲ ಇಟ್ಕೊಂಡಿದ್ದೀನಿ ನನ್ನ ಸೇಫ್ಟಿಗೋಸ್ಕರ ಅಂತ. ಐ ಆಮ್ ಸೋ ಹ್ಯಾಪಿ ಅಲ್ವಾ. ನನಗಿನ್ನ ನೆನಪಿದೆ, ಅವ್ರು ಒಂದ್ಸತಿ ಮುಂಬೈಗೆ ಹೋಗಿದ್ರು ಕಾನ್ಫರೆನ್ಸ್ ಏನೋ ಇದೆ ಅಂತ. ಬಟ್ ನನ್ನ ಬಿಟ್ಟು ಹೋಗಿದ್ರು ಬಿಕಾಸ್ ನನಗೆ ತೀರಾ ಹುಷಾರಿರ್ಲಿಲ್ಲ ಅವಾಗಿರ್ಬೇಕು. ಆ್ಯಂಡ್ ಆ 3 days ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ನನಗೆ ಗೊತ್ತಾ. ಇವಾಗ ಐ ಆಮ್ ಹ್ಯಾಪಿ, ನಾನು ರಿಕವರ್ ಆಗಿದ್ದೀನಿ. ಇಲ್ಲ ಅಂದರೆ ನಾನು ಮತ್ತೆ ಮನೆಯಲ್ಲಿ ಇರಬೇಕಾಗಿತ್ತು ಅಲ್ವಾ ಮೇಬಿ. ಎಲ್ಲರೂ ಅನ್ಕೋತಾರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಿಮಗೆ ಇಷ್ಟ ಇಲ್ಲ ಅಂತ ವಿಡಿಯೋದಲ್ಲಿ ಬರೋದಕ್ಕೆ. ನೀವು ಮಾತಾಡ್ತಾನೆ ಇಲ್ಲ ಅಲ್ಲ. ನಾನು ಇರೋದೇ ಸೈಲೆಂಟ್ ಅಲ್ಲ. ಹೌದಾ? ನಾನು ಇಂಟ್ರೋವರ್ಟ್. ಬಟ್ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ತುಂಬಾ ಇದೆ. ನಾನಂದ್ರೆ ಇಷ್ಟನಾ? ತುಂಬಾ ಇಷ್ಟ. ತುಂಬಾನ? ಎಷ್ಟು ತೋರಿಸಿ. ತುಂಬ ಅಂದರೆ ಎಷ್ಟು? ಅಂದರೆ ಇನ್ಫಿನಿಟಿ. ಹೌದಾ? ನನಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದೀರಾ? ತಾಜ್ ಮಹಲ್ ಬೇಕು. ನಾವು ಮಾಡೋಣ ನೆಕ್ಸ್ಟ್ ಟೈಮ್. ಕ್ಯೂಟಿ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿ. ಹೇಗಿದ್ದೀರಾ ಎಲ್ಲ? ಆರಾಮ? ನೀವು ಆರಾಮ? ಹೌದಾ? ಮಂಡಿ ನೋವು, ಸೊಂಟ ನೋವು, ತಲೆನೋವು ಇದ್ರೆ ಏನು ಮಾಡಬೇಕು? ಡಾಕ್ಟರ್ ಮೀಟ್ ಮಾಡಿ. ಹೌದಾ? ಬಾಯ್, ಆಮೇಲೆ ಸಿಗೋಣ. ಬಾಯ್. ಇವಾಗ ಏನು ಮಾಡ್ತೀರಾ? ನಿದ್ದೆ ಮಾಡೋಕ್ಕೆ ಟ್ರೈ ಮಾಡೋದು 1 hour. ಹಾಂ, 1 ಗಂಟೆ ಇದೆ, ಏರ್ಪೋರ್ಟ್ ರೀಚ್ ಆಗಿದೆ. ಅಲ್ಲಿ ತನಕ ಇವ್ರು ನಿದ್ದೆ ಮಾಡ್ತಾರೆ. ನಾನು ಇವ್ರಿಗೆ ಡಿಸ್ಟರ್ಬ್ ಮಾಡೋದು, ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆಮೇಲೆ ಸಿಗ್ತೀನಿ. ಬಾಯ್. ಒಂದು ಸ್ವಲ್ಪ ಚಳಿ, ಮಳೆ, ತಂಪಾದ ಗಾಳಿ ಈ ಥರ ಇದ್ದಾಗ ಈ ಜಾಗಕ್ಕೆ ಹೋಗೋದಕ್ಕೆ ಪರ್ಫೆಕ್ಟ್ ಅನಿಸುತ್ತೆ. ನನ್ನ ಹಳೆ ಫಾಲೋವರ್ಸ್ಗೆ ಗೊತ್ತೇ ಇದೆ, ನಮ್ಮಿಬ್ಬರು ಫೇವ್ರೆಟ್ ಪ್ಲೇಸ್ ಇದು. ಹಲವಾರು ಬಾರಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಗೆಸ್ ಮಾಡ್ತಾಯಿರಿ. ಇಷ್ಟರಲ್ಲಿ ನಮ್ಮ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಆಗಿತ್ತು ಏರ್ಪೋರ್ಟ್ ತಲುಪಿದ ಮೇಲೆ. ಹಾಗೆಯೇ ನಾವೊಂದು ಲೌಂಜ್ ಸ್ಪೇಸಿಗೆ ಹೋಗಿದ್ವಿ. ಅದರ ಫೋಟೋಸ್ನ ಹಾಕ್ತೀನಿ ಇಲ್ಲಿ. ಅಂದರೆ ಈ ಲೌಂಜ್ ಸ್ಪೇಸಲ್ಲಿ ಯಾವ ರೀತಿಯ ಕಾರ್ಡ್ಸ್ ವರ್ಕ್ ಆಗುತ್ತೆ ಅಂತ, ಸೊ ದ್ಯಾಟ್ ನೀವು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಪಾಪು, ಎಲ್ಲಿ ಬಂದಿದ್ದೀವಿ? 080 ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಲಾಂಚ್. ಹೌದಾ? ಹೆಂಗಿದೆ? ಚೆನ್ನಾಗಿದೆ ಲೌಂಜ್? ಹಾಂ, ಪ್ರೀಮಿಯಂ. ಲುಕ್ ಅಟ್ ದಿಸ್. ನಿಮ್ಗೆ ಇಷ್ಟ ಆಯ್ತಾ? ಹಾಂ, ನಿಮ್ಗೆ ಚೆನ್ನಾಗಿ ಅನಿಸ್ತಾ? ನನಗೆ ನೀವೇ ಇಷ್ಟ. ನೀವೆಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿ ನನಗೆ ಇಷ್ಟನೇ. ಸೊ ಈ ಡೀಟೇಲ್ಸ್ ನಿಮಗೆ ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಅಲ್ವಾ, ಆವಾಗಲೇ ಎಲ್ಲ ಹೇಳ್ತಾರೆ ಲೌಂಜ್ ಆಕ್ಸೆಸ್ ಇದೆಯಾ ಇಲ್ವಾ ಅಂತ. ಕೆಲವೊಂದು ಕಾರ್ಡ್ಸಲ್ಲಿ ಫ್ರೀಯಾಗಿ ನಿಮಗೆ ಎಲ್ಲ ಆಕ್ಸೆಸ್ ಸಿಗುತ್ತೆ. ಇನ್ನು ಕೆಲವೊಂದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗತ್ತೆ. ಹಾಗೆಯೇ ಕೆಲವೊಂದರಲ್ಲಿ ಫುಲ್ ಅಮೌಂಟ್ ಕೂಡ ಕಟ್ಟಬೇಕಾಗತ್ತೆ, ಡಿಪೆಂಡಿಂಗ್ ಆನ್ ನಿಮ್ಮ ಕಾರ್ಡಲ್ಲಿ ಹೇಗೆ ಆಫರ್ಸ್ ಇರುತ್ತೆ ಅಂತ. ಸೊ ಚೆಕ್ ಮಾಡಿಬಿಟ್ಟು ಯಾವತ್ತು ಕ್ರೆಡಿಟ್ ಕಾರ್ಡ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಇದ್ದಂಥ ಫುಡ್ ಆಪ್ಷನ್ಸ್. ಸೊ ನಾನು ನಿಮ್ಮ ಹತ್ರ ಒಂದು ಕತೆ ಹೇಳಬೇಕು. ನಿಮ್ಮ ಹತ್ರನೂ ನೀವು ಕೇಳಿಸ್ಕೊಳ್ಳಿ. ನೀವು ಈ ಪಾತ್ರಧಾರಿ ಈ ಕಥೆಯಲ್ಲಿ ಹೇಳು. ಸೊ ನಾನು ತಿಂಡಿ ಆಯಿತಾ ನಮ್ಮಿಬ್ರದ್ದು ಅಂತ ನಾನು ಇಲ್ಲಿ ಕೂತಿದ್ದೀನಿ ಆಯಿತಾ. ನನ್ನ ಮಹಾರಾಜ ಎಲ್ಲಿ ಹೋಗಿದ್ದಾರೆ ಅಂತ, ವಾಶ್ರೂಮ್ಗೆ ಹೋಗಿರ್ತಾರೆ ಅಲ್ವಾ ಯೂಶ್ವಲ್ ಅಂತ. ಬರ್ತಾರೆ ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಬರ್ತಾನೆ ಇಲ್ಲ. ಎಲ್ಲಿ ಹೋಗಿದ್ದಾರೆ ಇವರು? ಕಾಫಿ ತೊಗೊಂಡು ಬರೋದಕ್ಕೆ. ಡ್ರಿಂಕಿಂಗ್ ಕಾಫಿ. ನಾನು ಎಷ್ಟು ಯೋಚನೆ ಮಾಡ್ತೀನಿ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತ. ಅಲ್ಲಿ ಹೇಳಿ, ಅವ್ರಿಗೂ ಉತ್ತರ ಕೊಡಿ, ನನಗೂ ಅವ್ರಿಗೂ. ನೀನು ಕಾಫಿ ತೊಗೊಂಡು ಕೊಡ್ದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಏನೇನೇನು? ನೀನು ಕಾಫಿ ತೊಗೊಂಡು ಕೊಡ್ದು. ಅದು ಹೆಂಗೆ ಅಂದ್ಕೊಂಡಿರ್ತೀರಾ? ಹಿಂಗೆ ನೋಡಿ, ಹಿಂಗೆ ಹುಡುಗರು ಹೊರಗಡೆ ಬಂದರೆ ಮರ್ತು ಬಿಡ್ತಾರೆ ಹೆಂಡ್ತಿನ. ದಪ್ಪ ಥರ ಇದೆ ಅಲ್ಲ. ಈ ಕಾಫಿ ಚೆನ್ನಾಗಿದೆ, ನಿಮ್ಮ ಹೆಂಡ್ತಿ ಮಾಡೋದು ಚೆನ್ನಾಗಿದೆ. ಏನು? ನೀನು ಮಾಡೋದು ಬೆಸ್ಟ್ ಕಾಫಿ. ಅದನ್ನು ಯಾವುದು ಬೇಕ್ ಮಾಡಲ್ಲ. ನೀನು ಮಾಡೋದು ಬೆಸ್ಟ್ ಕಾಫಿ, ಅದಕ್ಕಿಂತ ಬೆಟರ್ ಯಾವುದೂ ಇಲ್ಲ. ಸುಮ್ಮನೆನಾ? ಬೇರೆ ಎಲ್ಲ ಸಿಗುತ್ತೆ ಆ ಥರ ಕಾಫಿ. ಸುಳ್ಳು ಹೇಳ್ತಾ ಇದ್ದೀರಾ? ನಿಜನಾ? ನಿಜವಾಗ್ಲು ನಿನಗಿಂತ ಚೆನ್ನಾಗಿ ಯಾರು ಕಾಫಿ ಮಾಡೋದು?
ಸೊ ಪ್ರತಿ ವಿಡಿಯೋದಲ್ಲಿ ನನ್ನ ಔಟ್ಫಿಟ್ ಡೀಟೇಲ್ಸ್ನ ಶೇರ್ ಮಾಡಬೇಕು ಅಂತ ಹೇಳಿದ್ರಿ ಕಾಮೆಂಟ್ಸಲ್ಲಿ. ನಿಜವಾಗ್ಲೂ ಈ ಔಟ್ಫಿಟ್ ಎಲ್ಲಿಂದ ಅಂತ ನನಗೆ ನೆನಪಿಲ್ಲ ಆಯಿತಾ. ಏರ್ಪೋರ್ಟ್ ಯಾಕೆ ಖಾಲಿ ಹೊಡಿತಾ ಇದೆ ಬೇಬಿ ಇವತ್ತು? ವೀಕ್ ಡೇ ಮತ್ತು ಬೆಳಗ್ಗೆ ಟೈಮ್ 10 ಇಷ್ಟೊತ್ತಿಗೆ. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕೆಲವೊಂದ್ಸತಿ ನಮಗೆ ಅನ್ಸುತ್ತೆ ಅಲ್ವಾ, ನಾನು ನನ್ನ ಪಾರ್ಟ್ನರ್ ಇಬ್ಬರೇ ಇರಬೇಕು ಜೊತೆಗೆ ಅಂತ. ಅದು ಆದಂಥ ಕ್ಷಣ ಇಲ್ಲಿ. ತುಂಬ ಸಮಯ ಆದಮೇಲೆ ಬರೀ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಒಟ್ಟಿಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಆ್ಯಸ್ ಅ ಕಪಲ್ ಇದನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಎಲ್ಲರಿಗೂ ಈ ಥರ ಮೊಮೆಂಟ್ಸ್ ಬೇಕು ಅಂತ ಅನಿಸುತ್ತೆ ಅಲ್ವಾ? ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಫ್ಯಾಮಿಲಿ ಇಂಪಾರ್ಟೆಂಟ್, ಫ್ರೆಂಡ್ಸ್ ಇಂಪಾರ್ಟೆಂಟ್, ಬಟ್ ಅದರ ನಡುವೆ ನಮ್ಮದೇ ಆದಂಥ ಒಂದು ಪ್ರೈವೇಟ್ ಕ್ಷಣನೂ ಅಷ್ಟೇ ಇಂಪಾರ್ಟೆಂಟ್. ಗಾಳಿ ಇದೆ ನೋಡಿ, ಫುಲ್ ಗಾಳಿ. ಸೊ ಫೈನಲಿ ಹೋಗಿ ಕೂತ್ಕೊಂಡಾದ್ಮೇಲೆ ಇನ್ನೇನು 1 hour ಫುಲ್ ಟೈಮ್ ಪಾಸ್ ಮಾಡಬೇಕಾ? 2 ರೀತಿಯ ಕ್ಯಾಟಗರಿ ಪೀಪಲ್ ಇರ್ತಾರೆ. ಒಂದು ದೀಪು ಅಂತವರು ಏನು ಮಾಡೋದು, ಮೂವೀಸಾ ಏನಾದರೂ ಟಾಕ್ ಶೋನ ಪಾಡ್ಕಾಸ್ಟ ಕೇಳ್ಕೊಂಡಿರ್ತಾರೆ. ನಾನು ಇರ್ತೀನಿ ಅಲ್ಲಿ ಇಲ್ಲಿ ನೋಡಿಕೊಂಡು ಹೊರಗಡೆ ವ್ಯೂ ಹೇಗಿದೆ ಅದನ್ನು ಎಂಜಾಯ್ ಮಾಡಿ ಸುಮ್ಮನೆ ಏನಾದರೂ ಮಾಡ್ತಾ ಇರ್ತೀನಿ. ಬಟ್ ನನಗೆಷ್ಟು ಚಳಿ ಆಗುತ್ತೆ ಅಂದರೆ ಏರ್ಪ್ಲೇನಲ್ಲಿ ಇತ್ತೀಚೆಗಂತೂ ನೆನಪಾಗುತ್ತೆ ನನಗೆ ಜಾಕೆಟ್ ಕ್ಯಾರಿ ಮಾಡಲೇಬೇಕು ಅಂತ. ಇಲ್ಲಾಂದರೆ ಯಾವಾಗಲೂ ಚಳಿ ಅಂತ ಇರ್ತೀನಿ. ಬಟ್ ಏನು ಮಾಡೋದಕ್ಕಾಗಲ್ಲ. ಇಂಡಿಗೋನಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂದ್ರೂ ಇವರ ಫುಡ್ ಸರ್ವಿಸ್ ಇದೆಯಲ್ಲ, ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಇವ್ರಿಗಿಂತ ಬೇರೆ ಏರ್ಲೈನ್ಸ್ ಅವರು ತುಂಬ ಚೆನ್ನಾಗಿರೋಂಥ ಫುಡ್ ಸರ್ವಿಸ್ನ ಆಫರ್ ಮಾಡ್ತಾರೆ ಗೊತ್ತಾ. ನಂದಲೆಸ್ ಫೈನಲಿ ನಾವು ರೀಚ್ ಆಗಿದ್ದು ನಮ್ಮ ಫೇವ್ರೆಟ್ ಪ್ಲೇಸ್ ಯಾವುದಿದು ಅಂತ ಐ ಆಮ್ ಶ್ಯೂರ್ ಇವರ ಮಾತಾಡುವ ಸ್ಟೈಲ್ ನೋಡಿ ನೀವು ಗೆಸ್ ಮಾಡ್ಬೋದು. ಒನ್ ಆಫ್ ದ ರೊಮ್ಯಾಂಟಿಕ್ ಪ್ಲೇಸಸ್ ನಮ್ಮ ಇಂಡಿಯಾದಲ್ಲಿ. ವೆಲ್ಕಮ್ ಟು ನಮ್ಮ ಕೇರಳ. ಭಾಷೆ ಬದಲಾದ್ರೆ ಏನಾಗುತ್ತೆ ಕಂದ? ಪಾಪ್ಯುಲರ್ ಪ್ಲೇಸ್ ಹೋಗಿ ಪಾಪ್ಯುಲೇಷನ್ ಆಗಿ. ನಾನು ಕೇಳಿದ್ದೆ ಒಂದು, ಅವ್ರು ಉತ್ತರ ಕೊಟ್ಟಿದ್ದೆ ಒಂದಲ್ಲ. ನಾನು ಅವ್ರನ್ನ ಕೇಳಿದೆ, ಇಲ್ಲಿ ತುಂಬ ಫೇಮಸ್ ಆಗಿರುವಂಥ ಜಾಗಗಳು ಹೇಳಿ ಅಂತ, ಪಾಪ್ಯುಲರ್ ಪ್ಲೇಸಸ್. ಅವ್ರೇನಂದ್ರು ಗೊತ್ತಾ, ಒಟ್ಟಿಗೆ 40 ಲಕ್ಷ ಪಾಪ್ಯುಲೇಷನ್ ಇದೆಯಮ್ಮ ಇಲ್ಲಿ. ಕೇಳಿದ್ದೆ ಒಂದು, ಅವ್ರು ಹೇಳಿದ್ದೆ ಒಂದು. ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ. ನನಗೊಂದು ಅರ್ಧ ಗಂಟೆ ಬಂತು, ಇನ್ನೊಂದು ಅರ್ಧ ಗಂಟೆ ಮಾಡಿದ್ರೆ ಚೆನ್ನಾಗಿ. ಇವಾಗ ಹೋಗಿ ನಿದ್ದೆ ಮಾಡ್ಬೇಕು. ತುಂಬ ಬಿಸಿಲಿದೆ ನಮ್ಮ ಊರಿನ ಥರ ಇಲ್ಲಿ ಅಲ್ವಾ ಬೇಬಿ? ಉಡುಪಿ ಬೆಂಗಳೂರು ನಿಮ್ಮೂರು ಯಾವುದು? ಬೆಂಗಳೂರು. ನನ್ನೂರು ಉಡುಪಿ. ನಾನು ನಿಮ್ಮೂರು ಹುಡುಗಿ ಅಲ್ವಾ? ಇಲ್ಲ, ಊರು ಅಂದರೆ ಅದು. ಇದು ಗಂಡನ ಮನೆನಾ? ಗಂಡನ ಊರು ಅಂದರೆ ಬೆಂಗಳೂರು ಹೇಳ್ಬೇಕಾ ನಾನು? ಹಾಸನ ಅಲ್ಲ. ಹಾಸನ ಬೆಂಗಳೂರು ಎರಡು ಒಂದೇ. ಓಕೆ, ಅಂದರೆ ವೆದರ್ ವೈಸ್. ಸೊ ಯಾವುದಾದ್ರೂ ಒಂದು ಹೇಳಿದ್ರೆ ಆಯಿತು. ವೆದರ್ ಚೆನ್ನಾಗಿರೋ ಕಡೆ ಹೇಳ್ಬೇಕು ಗಂಡನ ಮನೆ ಅಂತ. ಅಲ್ಲ, ಹುಟ್ಟಿದ್ದ ಹಾಸನ ಮತ್ತೆ ಇರೋದು ಬೆಂಗಳೂರು. ಸೊ ಎರಡರಲ್ಲಿ ಯಾವ್ದು ಹೇಳಿದ್ರು ನಂದು ನೀನು ಉಡುಪಿ ಮಂಗಳೂರು ಹುಡುಗಿನ ಎತ್ತಾಕೊಂಡು ಬಂದ್ರಿ ನೀವು. ನನಗೆ ತುಂಬ ಖುಷಿ ಊರಿಗೆ ಬರೋದಕ್ಕೆ. ಯಾಕೆ ಹೇಳಿ? ಚೆನ್ನಾಗಿ ಮೀನು ತಿಂತೀನಿ ನೋಡಿ, ಏಡಿ, ಮೀನು, ಸಿಗಡಿ ಎಲ್ಲ ತಿಂತೀನಿ. ಹೇಗೆ ನೋಡಿ, ನೋಡ್ತಾ ಇರಿ, ನಾನು ಹುಡ್ಕಾಡ್ಕೊಂಡು ಹೋಗ್ತೀನಿ ಫೇಮಸ್ ಫಿಶ್ ಪ್ಲೇಸಸ್. ಯಮ್ಮಿ. ಕೇರಳ ಅನ್ನೋ ಸ್ಟೇಟ್ಗೆ ತುಂಬ ಸತಿನೇ ಹೋಗಿದ್ದೀವಿ ನಾವಿಬ್ರು. ಬಟ್ ಇದಕ್ಕೂ ಮುಂಚೆ ಹೋಗಿರುವಂಥ ಜಾಗ ಕೊಚ್ಚಿ, ಮುನ್ನಾರ್, ಆಲಪಿ, ವಯನಾಡ್ ಈ ಥರ ಪ್ಲೇಸಸ್. ಈ ಸತಿ ಬಂದಿರೋದು ಗೋಕುಲಂ ಗ್ರ್ಯಾಂಡ್ಗೆ. ಇದಿರೋದು ತಿರುವನಂತಪುರಂ ಹತ್ರ. ಸೊ ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಯಿತು? ತಿರುವನಂತಪುರಂ ಅಂದಿದ ತಕ್ಷಣವೇ ಒಂದು ಫೇಮಸ್ ಜಾಗ ಇಲ್ಲಿದೆ, ಅಲ್ಲಿಗೆ ಮಿಸ್ ಮಾಡದೆ ಹೋಗಬೇಕು ಅಂತ ಇವತ್ತೇ ಹೋಗೋ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ದ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಅದು. ಅಲ್ಲಿಗೆ ಹೋಗಿ ಹೇಗಾಯಿತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ತೀನಿ. ಸೊ ಕೀಪ್ ವಾಚಿಂಗ್. ಬನ್ನಿ, ರೂಮ್ ಟೂರ್ ಮಾಡೋಣ. ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಓಪನ್ ಮಾಡಿ ಗುರುಗಳೇ. ಓಪನ್ ಆಗಿದೆ. ಓ ಹೌದಾ? ವಾಶ್ರೂಮ್ ಏನು ಮಾಡಕ್ಕೆ ಸರ್ ಇಲ್ಲಿ ವಾಶ್ರೂಮಲ್ಲಿ? ಏನು ಬೇಕಾದ್ರೆ ಮಾಡ್ಬೋದು. ಏನು ಸರ್? ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದು. ಓಕೆ, ಆಮೇಲೆ ಇಲ್ಲೇನಿದೆ? ಇಲ್ಲೇನಿದೆ, ಮಿರರ್ ಇದೆ. ಹಾಂ, ಆಮೇಲೆ ಒಂದು ನಿಮಿಷ ಸರ್. ವೆರಿ ಇಂಪಾರ್ಟೆಂಟ್. ಏನು? ಲೇಡೀಸ್ಗೆ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಆಮೇಲೆ ಬೆಡ್ ಇದೆ. ಟಿವಿ, ಬೆಡ್ ವಿತ್ ಬಾಲ್ಕನಿ ಇಲ್ಲ, ಬರೀ ನೋಡಕ್ಕಷ್ಟೇ. ರೋಡ್ ವ್ಯೂ ಒಂದು ಸೈಡ್, ಇನ್ನೊಂದು ಸೈಡ್ ಟ್ರೀಸ್ ವ್ಯೂ, ಗಾರ್ಡನ್ ವ್ಯೂ. ಹೇಗಿದೆ ಸರ್ ನಿಮ್ಮ ರೂಮ್? ಗುಡ್, ರೂಮ್ ಇಸ್ ಗುಡ್. ಹೌದಾ? ಸೋಫಾ ರೆಸ್ಟಿಂಗ್ ಪ್ಲೇಸ್. ಸೋಫಾ, ಇಲ್ಲಿ ಟೇಬಲ್, ವರ್ಕಿಂಗ್ ಟೇಬಲ್ ಇದೆ, ಡಿನ್ನರ್ ಟೇಬಲ್, ಏನು ಬೇಕಾದ್ರೂ ಮಾಡ್ಕೋಬೋದು. ಆಯ್ತಾ? ನೆಕ್ಸ್ಟ್ ಇನ್ನೇನು ಬೇಕು? ಇನ್ನೂ ಅಷ್ಟೇ ಸಾಕಲ್ಲ?
ಹೇಗಿತ್ತು ಹೊಸ ರೀತಿಯ ರೂಮ್ ಟೂರ್? ಪ್ರತಿ ಸತಿ ನಾನು ಮಾಡ್ತೀನಿ. ಸೊ ನನ್ನ ನೋಡಿ ಇವಾಗ ದೀಪು ಅವರು ಮಾಡಿದ್ದಾರೆ ಈ ಸತಿ. ಐ ಆಮ್ ಸೋ ಕ್ಯೂಟ್ ಅಂತ ನನಗೆ ಅನ್ನಿಸ್ತು. ಸೊ ಸಿಂಪಲ್ ಬೇಸಿಕ್ ರೂಮ್ ಸೆಟಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಮ್ಮ ರೂಮಿಂದ ಇರುವಂಥ ವ್ಯೂ ಇಸ್ ಬ್ಯೂಟಿಫುಲ್. ರಾತ್ರಿ ಹೊತ್ತು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೋಗಿದ ತಕ್ಷಣ ನಮ್ಮ ಲಂಚ್ ಟೈಮ್ ಆಗಿತ್ತು ಅಂತ ಲಂಚ್ಗೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಿಸಿನೀರು ಕೇಳಿದ್ದೆ. ಸಾಕು, ನನಗೆ ಸ್ವಲ್ಪನೇ ಸಾಕು. ನನಗೆ ಕೇರಳ ಸ್ಟೈಲ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಬಿಕಾಸ್ ತುಂಬ ಟೇಸ್ಟಿಯಾಗಿರುತ್ತೆ. ವಾವ್, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ವೆಜ್ ತಿಂತಾ ಇದೀವಿ ಬಿಕಾಸ್ ಇವತ್ತು ಟೆಂಪಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ಇಬ್ರಿಗೂ. ಆ್ಯಂಡ್ ವಾವ್, ನಂತರ ಬಿರಿಯಾನಿ ಇದು ಅಂದರೆ ಗೋಡಂಬಿ, ಫ್ರೈಡ್ ಆನಿಯನ್, ತರಕಾರಿ ಎಲ್ಲ ಹಾಕಿ ಯಮ್ಮಿ ಆಗಿರುತ್ತೆ. ನನಗೆ ಸೈನಸೈಟಿಸ್ ಆಗಿದೆ. ಸೈನಸೈಟಿಸ್ ಅಂದರೆ ಏನು ಅಂತ ಹೇಳಿ ಬೇಬಿ? ಸೈನಸೈಟಿಸ್ ಅಂದರೆ ಇಲ್ಲೆಲ್ಲ ಸ್ವಲ್ಪ ಖಾಲಿ ಜಾಗ ಇರುತ್ತೆ, ಏರ್ ಸರ್ಕ್ಯುಲೇಷನ್, ಅದೆಲ್ಲ ಕಫ ಬ್ಲಾಕ್ ಆಗಿ ಕಫ ತುಂಬಿಕೊಂಡ್ರೆ ಅದು ಸೈನಸೈಟಿಸ್ ಅಂತ ಕರಿತೀವಿ. ಸೊ ನನಗೆ ಈ ಜಾಗದಲ್ಲಿ ಫುಲ್ ನೋವಿದೆ. ಕೋಲ್ಡ್ ಫೀವರ್ ಇತ್ತಲ್ವಾ, ಸೊ ಅದರಿಂದ ಇಲ್ಲಿ ಫುಲ್ ನೋವಿದೆ. ಸೊ ನನಗೆ ಸೈನಸೈಟಿಸ್ ಆಗಿದೆ ಅಂತ ಅಂದ್ರಲ್ಲ, ಸೊ ಆಯ್ತು ನಿಮ್ಮ ಜೊತೆ ಹಂಚ್ಕೊತೀನಿ. ಬಿಕಾಸ್ ತುಂಬ ಜನರಿಗೆ ಇದು ಪ್ರಾಬ್ಲಮ್ ವೆರಿ ಕಾಮನ್ ಅಲ್ವಾ ಬೇಬಿ? ಸೈನಸೈಟಿಸ್ ತುಂಬ ಜನಕ್ಕೆ. ನಾನು ರೀಸೆಂಟ್ ಆಗಿ ಆ ಕ್ಯಾನ್ಸರ್ ವ್ಯಾಕ್ಸಿನ್ ಬಗ್ಗೆ ಮಾಡಿದ್ನಲ್ಲ, ಸರ್ವೈಕಲ್ ಕ್ಯಾನ್ಸರ್, ತುಂಬಾ ಜನ ಕೇಳಿದ್ದಾರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದ್ರೆ ಹೇಳಿ ಅಂತ. ಬ್ರೆಸ್ಟ್ ಕ್ಯಾನ್ಸರ್ಗೆ ಇವಾಗ ಯಾವುದೂ ಇಲ್ಲ ವ್ಯಾಕ್ಸಿನ್. ಇಷ್ಟಿದ್ರೆ ನಾನು ಖಂಡಿತವಾಗ್ಲೂ ತಗೊಂಡು ನಿಮ್ ಜೊತೆ ಹಂಚ್ಕೋತಾ ಇದ್ದೆ ಅಲ್ವಾ? ಇನ್ನ ಕೆಲವ್ರಿಗೆ 44 ಇಯರ್ಸ್ ಆಗಿದೆ, ತಗೋಬೋದಾ ಈ ವ್ಯಾಕ್ಸಿನ್ ಅಂತ ಕೇಳ್ತಾ ಇದ್ರು. ಬಾರ್ಡರ್ ಲೈನ್ 45 ಇಯರ್ಸ್ ವರೆಗೂ ಅಪ್ರೂವ್ಡ್ ಇದೆ. ಒಂದು ಪ್ಯಾಪ್ ಸ್ಮಿಯರ್ ಮಾಡಿಸ್ಬಿಟ್ಟು HPV ಇದೆಯಾ ಇಲ್ಲ ನೋಡ್ಬೋದು, ಇಲ್ಲ ಅಂದ್ರೆ ತಗೋಬಹುದು. ನಾನು ವ್ಯಾಕ್ಸಿನ್ ತಗೊಳ್ಳೋ ಮುಂಚೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸಿದ್ದೆ ಅಲ್ವಾ? ಅದು ಆಲ್ರೆಡಿ ಅದೇ ಇನ್ಫೆಕ್ಷನ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಹಾಯ್, ಸಂಜೆ ಆಗಿರೋದು ಎಷ್ಟೊತ್ತು ಬೇಬಿ? 5 ಗಂಟೆ ಆಯ್ತಾ? ಫುಲ್ ಬಿಸಿಲಿದೆ ಗೊತ್ತಾ ಇನ್ನ. ಸರಿ, ಎಲ್ಲಿಗೆ ಹೊರಟಿದ್ದೀವಿ? ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಎಸ್. ಈ ಟೆಂಪಲ್ ಏನಕ್ಕೆ ತುಂಬಾನೇ ಫೇಮಸ್ ಹೇಳಿ ಬೇಬಿ? ರಿಚೆಸ್ಟ್ ಟೆಂಪಲ್ ಇನ್ ಇಂಡಿಯಾ. ರಿಚೆಸ್ಟ್ ಟೆಂಪಲ್ ಇನ್ ಇಂಡಿಯಾ. ಎಷ್ಟು ಚಿನ್ನ ಇದೆ ಇಲ್ಲಿ? ತುಂಬ 1 lakh crores ಚಿನ್ನ ಇದೆ. ಇವತ್ತು ನಾವು ಒಂದು 50 ಲಕ್ಷ ತಗೊಂಡು ಬರ್ತಾ ಇದೀವ ಮತ್ತೆ. ಸೊ ಇಂಡಿಯಾದ ರಿಚೆಸ್ಟ್ ಟೆಂಪಲ್ ಟ್ರಿವಾಂಡ್ರಮಲ್ಲಿರೋದು. ಸೊ ಇಲ್ಲಿಗೆ ಬಂದು ಈ ಟೆಂಪಲ್ಗೆ ಹೋಗದೆ ಇದ್ರೆ ಹೇಗೆ ಅಲ್ವಾ? ಸೆಕೆಂಡ್ ರಿಚೆಸ್ಟ್ ಟೆಂಪಲ್ ನಮ್ಮ ತಿರುಪತಿ, ಅಲ್ಲಿಗೆ ಹೋಗಿದ್ದೀವಿ. ಸೊ ಡಿಸೈಡ್ ಮಾಡಿದ್ದೀವಿ, ಇವತ್ತು ಬಂದಿದ್ದೀವಿ. ಸೊ ಇವತ್ತು ವೆಜ್ ಎಲ್ಲ ತಿಂತಾ ಇದ್ದೀವಿ ಬೆಳಿಗ್ಗೆ ಅಂತ, ಇಲ್ಲಿಗೆ ಹೋಗಬೇಕು ಅನ್ನೋ ಯೋಚನೆ ಇತ್ತು. ಟೈಮಿಂಗ್ಸ್ ಎಲ್ಲ ನೋಡಿ, ಡ್ರೆಸ್ ಕೋಡ್ ಎಲ್ಲ ನೋಡಿ ಇವಾಗ ಹೊರಟಿದ್ದೀವಿ. ಆ್ಯಂಡ್ ಒಂದಷ್ಟು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಂಡಿಯಾದ ರಿಚೆಸ್ಟ್ ಟೆಂಪಲ್ ಹೇಗಿರುತ್ತೆ ಅಂತ ನೋಡುವಂಥ ಅವಕಾಶ ಇವತ್ತು ನಮಗೂ ಇದೆ. ತುಂಬ ಖುಷಿ ಇದೆ. ನಿಮಗೆ ನನ್ನ ಎನರ್ಜಿಯ ಲೋ ಇದೆ ಅಂದರೆ ಇವ್ರದ್ದು ಡಬಲ್ ಲೋ ಇದೆ. ನಿದ್ದೆ ಮಾಡಿ ಎದ್ದಿದ್ದೀವಿ ನಾವು ಅಲ್ವಾ? ಬಂದಿಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿ. ಪ್ರತಿ ವರ್ಷ ಹಲವಾರು ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ ಈ ಒಂದು ಟೆಂಪಲ್ನ ನೋಡಬೇಕು ಅಂತ. ವರ್ಲ್ಡ್ ಫೇಮಸ್ ಆಗಿರುವಂಥ ಟೆಂಪಲ್ನ ವಿಸಿಟ್ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದ್ದು ಭಾಳಷ್ಟು ಖುಷಿ. ಹೊರಡೋ ಮುಂಚೆ ತುಂಬ ರಿಸರ್ಚ್ ಮಾಡಿದ್ವಿ, ಯಾವ ರೀತಿ ಹೋಗಬೇಕು, ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ. ಲೋಕಲ್ಸ್ ಹತ್ರನೂ ಮಾತಾಡಿದ್ವಿ, ಬಟ್ ಅಷ್ಟೊಂದು ಕ್ಲಾರಿಟಿ ಸಿಗಲಿಲ್ಲ ನಮಗೆ. ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಕೌಂಟರಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ನೀವು. ನಿಮ್ಮ ಫೋನ್ ಆಗಿರ್ಬೋದು, ವಾಲೆಟ್ ಆ್ಯಂಡ್ ವಾಚ್ ಅಲೌಡ್ ಇರುತ್ತೆ. ಬಟ್ ಅದು ಬಿಟ್ಟರೆ ಯಾವುದೇ ರೀತಿ ಐಟಮ್ಸ್ ಅಲೌಡ್ ಇರಲ್ಲ ಇಲ್ಲಿ. ಹಾಗೆಯೇ ಈ ಕೌಂಟರಲ್ಲಿ ಸೇಫ್ ಆಗಿ ಇಟ್ಕೋತಾರೆ ಇವರು. ಇನ್ನು ನೆಕ್ಸ್ಟ್ ವಿಚಾರ ಅಂದರೆ ಲೇಡೀಸ್ಗೆ ಸಾರೀಸ್ ಅಲೌಡ್ ಇದೆ ಆ್ಯಂಡ್ ಗಂಡಸರಿಗೆ ಪಂಚೆ ಮಾತ್ರ ಅಲೌಡ್ ಇದೆ. ಈವನ್ ಚಿಕ್ಕ ಮಕ್ಕಳು ಕೂಡ ಪಂಚೆ ಹಾಕಬೇಕಾಗತ್ತೆ. ಇನ್ನೂ ಒಂದು ವಿಷಯ ಏನು ಅಂದರೆ, ನೀವು ಅಕಸ್ಮಾತ್ ಆಗಿ ಸಲ್ವಾರ್ ಹಾಕಿದ್ರೂ ನಿಮಗೆ ಒಂದು ಪಂಚೆ ಅಂತ ಕೊಡ್ತಾರೆ ಲೇಡೀಸ್ಗೆ. ಸೊ ಸಲ್ವಾರ್ ಸಾರಿ ಹಾಕ್ಬೋದು, ಇಟ್ಸ್ ಅಬ್ಸಲ್ಯೂಟ್ಲಿ ಅಲೌಡ್. ಇನ್ನು ಒಳಗಡೆ ಹೋದರೆ ದೇವರು ನೋಡೋದಕ್ಕೆ ಈ ರೀತಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಸಿಗುತ್ತೆ. ನಮ್ಮ ತಿರುಪತಿ ಥರ ಬೇಗ ಕ್ಯೂನ ಪಾಸ್ ಮಾಡ್ತಾ ಇರ್ತಾರೆ, ಬಿಕಾಸ್ ಅಷ್ಟೊಂದು ಜನ ಅಷ್ಟೊಂದು ಕ್ಯೂ ಇರುತ್ತಲ್ಲ. ನಾವು ಹೋಗಿದ್ದು ವೀಕ್ ಡೇ ಆಗಿದ್ರಿಂದ ಥ್ಯಾಂಕ್ಫುಲಿ ನಮಗೆ ದರ್ಶನ ಚೆನ್ನಾಗಾಯಿತು. ಎನಿವೇಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.